ಒಂದು ವಿನೂತನ ಕಾದಂಬರಿ. ಇದರಲ್ಲಿ ಡಾಕ್ಟರ್ ನಟರಾಜ್ ಪ್ರಕೃತಿಯನ್ನು ಕುರಿತು ಸಮೃದ್ಧವಾಗಿ ಬರೆದಿದ್ದಾರೆ. ಪರಿಸರಕ್ಕೆ ವಿಶೇಷವಾದ ಮಾನ್ಯತೆಯನ್ನು ನೀಡಿ ತಾವೊಬ್ಬ ಪರಿಸರ ಪ್ರೇಮಿ ಎನ್ನುವುದನ್ನು ಈ ಕಾದಂಬರಿ ಮುಖಾಂತರವಾಗಿ ತೋರಿಸ್ಕೊಟ್ಟಿದ್ದಾರೆ. ಮಂಜು ಕವಿ ಈ ಕಾದಂಬರಿಯನ್ನು ನನಗೆ ಕಳಿಸ್ಕೊಟ್ಟು ಓದಲಿಕ್ಕೆ ಅನುವು ಮಾಡಿದರು. ಮಂಜು ಕವಿ ಸಂಗೀತವನ್ನು ಕೂಡ ಇಲ್ಲಿ ನೀಡಿದ್ದಾರೆ. ಒಂದು ವಿಶಿಷ್ಟ ಪಾತ್ರ ತಿಕ್ಕಲ ರಾಮ. ಸಂಪೂರ್ಣ ಗ್ರಾಮೀಣ ನುಡಿಗಟ್ಟಲ್ಲಿ ಚಿತ್ರಿತವಾಗಿರುವ ಈ ಸನ್ನಿವೇಶಗಳನ್ನು ಚಿತ್ರೀಕರಣ ಮಾಡಿ ಒಳ್ಳೆಯ ಚಿತ್ರವನ್ನು ಮಾಡಬೇಕು ಅನ್ನುವ ಅಭಿಲಾಷೆಯನ್ನು ಅವರು ಪ್ರಕಟ ಮಾಡ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ, ಈ ಕಾದಂಬರಿಯನ್ನು ಓದಿದ ನಾನು ಇದರ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ವಹಿಸೋದಕ್ಕೆ ಭಾಳ ಮುಖ್ಯ ಕಾರಣ ಈ ಕಾದಂಬರಿಯ ಪರಿಸರ ಪ್ರೇಮ. ಗ್ರಾಮೀಣ ಭಾಗದ ವಸ್ತುವನ್ನು ಒಳಗೊಂಡಿರ್ತಕ್ಕಂಥ ಕಾದಂಬರಿಗಳು ಈಗ ತಮ್ಮದೇ ಆದಂಥ ವಿಶಿಷ್ಟ ಸ್ಥಾನವನ್ನು ಪಡ್ಕೊಂಡಿವೆ. ಅಂಥ ಒಂದು ವಸ್ತುವನ್ನು ಇಲ್ಲಿ ಚಿತ್ರೀಕರಣ ಮಾಡಿ ಅದನ್ನು ಚಿತ್ರವನ್ನಾಗಿ ಕನ್ನಡ ಜನತೆಗೆ ಅರ್ಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಪಾರ ಪರಿಸರ ಪ್ರೇಮವನ್ನು, ಪ್ರಕೃತಿ ಮಾತೆಯ ಪೂಜೆಯನ್ನು ಮಾಡುವಂತಹ ಈ ಕಾದಂಬರಿಯ ಸನ್ನಿವೇಶಗಳು ಎಂಥ ಓದುಗರಿಗೂ ಕೂಡ ಮನಸ್ಸಿನಲ್ಲಿ ನಿಲ್ಲುತ್ತೆ. ಆದ್ದರಿಂದನ ಇಂಥ ಒಂದು ಸದಭಿರುಚಿಯ ಕಾದಂಬರಿ ಚಿತ್ರ ಆಗ್ತಾ ಇರೋದು ಸಂತೋಷಕರವಾದಂಥ ಸಂಗತಿ.